ಇದು ಗೋಲ್ಡನ್ ಸಾಯಿಬಾಬಾ, ಗೋಲ್ಡ್, ರಿಯಲ್ ಗೋಲ್ಡ್. ಇದು ಡೈಮಂಡ್ ಸಾಯಿಬಾಬಾ. ಇದು ಯಾರೊಬ್ರು ಕೊಟ್ಟಿರೋದು ಪೇಷಂಟ್. ಈ ತರ ಏನನ್ನೋ ಕೊಡ್ತಾ ಇರ್ತಾರೆ ಸರ್ ಪೇಷಂಟ್ಸ್. ಇದೇ ಗುದಾ ಇದೇ ಗುದಾ ನೋಡಿ, ಅದು ರೆಡ್ ಕಲರ್ ಇದೆಯಲ್ಲ ಅದೇ ಪೈಲ್ಸ್. ರಕ್ತ ಹೋಗ್ತಾ ನೋಡಿ, ರಕ್ತ ನೋಡಿ. ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಆಪರೇಟ್ ಮಾಡಿದ್ದೀನಿ, ಬಾಂಗ್ಲಾದೇಶ್ ಎಂಪಿಗೆ ಆಪರೇಟ್ ಮಾಡಿದ್ದೀನಿ, ಸುಮಾರು ಜನ ಬಾಲಿವುಡ್ ಅವರಿಗೆ, ಟಾಲಿವುಡ್ ಅವರಿಗೆ, ಸ್ಯಾಂಡಲ್ವುಡ್ ಅವರು, ನಮ್ಮ ರಾಜ್ಯದ ರಾಜಕಾರಣಿಗಳು ಬಹಳಷ್ಟು ಜನಕ್ಕೆ ಆಪರೇಟ್ ಮಾಡಿದ್ವಿ. ಹಾರ್ಟ್ ಆಪರೇಷನ್ ಇಂದ ಡಾಕ್ಟರ್ ಹತ್ರ ಮಾಡಿಸ್ಕೊಂಡೆ ಅಂತಾರೆ, ಯಾರು ಹೋಗಿ ನಾನು ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂಡೆ ಅಂತ ಹೇಳಲ್ಲ. ನಮ್ಮ ಕುಂಡಿ ಆಪರೇಷನ್ ಮಾಡಿಸ್ಕೊಂತ ಯಾರು ಹೇಳಲ್ಲ. ಎಲ್ಲ ಸ್ಟ್ರಾಟಜಿ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಇರೋದ್ರೆ ಬಿಸಿ ಡಾಕ್ಟರ್ ಇವರು ಅಂತ, ಅಪಾಯಿಂಟ್ಮೆಂಟ್ ಇದ್ರೆ ಬಿಸಿ ಡಾಕ್ಟರ್ ಅಲ್ಲ ಅಂತ. ನೋ, ಒಬ್ಬ ಡಾಕ್ಟ್ರಿಗೆ ಕೆಲಸ ಏನು ಅಂತ ಹೇಳಿದ್ರೆ ರಾತ್ರಿ 1 ಗಂಟೆ ಆದ್ರೂ ಎಲ್ಲ ಪೇಷಂಟ್ ನೋಡಿ ಮನೆಗೆ ಹೋಗ್ಬೇಕು ನಾವು. ಇಂಥ ಫೀಲ್ಡಲ್ಲಿ ಇರೋರು ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಯಾವತ್ತೂ ಬಾಯಲ್ಲಿ ಬರಬಾರ್ದು. ಇನ್ನೊಬ್ಬ ಇದ್ದಾನೆ ಶಿವಮೊಗ್ಗದಲ್ಲಿ, ಪೈಲ್ಸ್ ಪಾಂಡು ಅಂತ ಅವನ ಹೆಸರು. ಪೈಲ್ಸ್ ಪಾಂಡು ಅಂತ ಅವನ ಹೆಸರು. ಟೈಟ್ಲ್ ಚೆನ್ನಾಗಿದೆ, ಪೈಲ್ಸ್ ಪಾಂಡು ಅಂತ ಅವನ ಹೆಸರು. ಅವನು ಯಾವುದೋ ದೇವಸ್ಥಾನದ ಪಕ್ಕ ಇದ್ದಾನಂತೆ. ತೆಂಗಿನಕಾಯಿ, ಎಲೆಡಿಕೆ, ಕಡ್ಡಿ, ಕರ್ಪೂರ, ನಿಂಬೆಹಣ್ಣು, ಬಾಳೆಹಣ್ಣು ತಗೊಂಡೋಗಿ ಒಂದೇನೋ ಕಾಣಿಕೆ ಇಡಬೇಕಂತೆ. ಇಟ್ಟರೆ ಅವ್ನು ರಿಂಗ್ ಕೊಡ್ತಾನಂತೆ. 3 ತಿಂಗಳಲ್ಲಿ ರಿಂಗ್ ಅಗಲಾಗಿ ಬಿದ್ದೋಗುತ್ತಂತೆ. ಆವಾಗ ಪೈಲ್ಸ್ ವಾಸಿ ಆಗಿದೆಯಂತೆ. ಸಿಲ್ವರ್ ಕಾಯಿನ್ ಅಲ್ಲಿ ಇಟ್ಬಿಟ್ಟು ಕಟ್ತಾರೆ, ವಾಸಿ ಆಗುತ್ತೆ ಅಂತ. ಸೊ ಈ ರೀತಿ ನಕಲಿ ವೈದ್ಯರು, ನಾನು ಎಲ್ಲ ಧರ್ಮಗಳನ್ನ ಗೌರವ ಮಾಡ್ತೀನಿ, ಒಂದು ಧರ್ಮದಲ್ಲಿ ಜಾಸ್ತಿ ಇದೆ ಇದು. ಸರ್ ಫುಲ್ ಗೆಟಪೇ ಚೇಂಜ್. ಗೆಟಪ್ ಅಲ್ಲ, ಆಸ್ಪತ್ರೆ ಡ್ರೆಸ್ಸು, ಯೋಗ ಮಾಡೋ ಯೋಗ ಡ್ರೆಸ್ಸು, ಮದುವೆಗೆ ಹೋದರೆ ಮದುವೆನೇ ಡ್ರೆಸ್ಸು, ಸಿನಿಮಾಗೆ ಹೋದಾಗ ಸಿನಿಮಾ ಡ್ರೆಸ್ಸು. ಸೊ ಈ ಡ್ರೆಸ್ಸಿಂಗ್ ಇದೆಯಲ್ಲ ಸರ್, 71% ಮನುಷ್ಯನ ಬಗ್ಗೆ ಡಿಸೈಡ್ ಮಾಡೋದು ಜನ ಅವರ ಡ್ರೆಸ್ ನೋಡಿ ಫಸ್ಟ್. ಸೊ ಅದಕ್ಕೆ ನೋಡಿದ್ದಾರೆ ವಿಶ್ವೇಶ್ವರಯ್ಯನವರು ಒಳ್ಳೆ ಕೋಟ್ ಹಾಕೊಂಡೆ ಹೆಂಗಿರೋದು ಅವರು, ಅವ್ರ ಬ್ರೈನ್ ದೊಡ್ಡ ತಲೆ ತಾನೆ, ಅವ್ರು ಹೆಂಗೆ ಬೇಕು ಹೋಗೋದಲ್ವಾ. ಬಟ್ ವ್ಯಕ್ತಿನ ಫಸ್ಟ್ ಅಸೆಸ್ ಮಾಡೋದು ಅವನ ಡ್ರೆಸ್ಸಿಂಗಿಂದ. 71% ರಿಸರ್ಚು. ಇನ್ನು ಮಿಕ್ಕಿದು ನಾಲೆಜು, ಆ್ಯಟಿಟ್ಯೂಡು, ಸ್ಕಿಲ್ ಎಲ್ಲ ಆಮೇಲೆ ಬರೋದು. ಸೊ ಯಾವುದೇ ವ್ಯಕ್ತಿ ಭಾಳ ಇಂಪಾರ್ಟೆಂಟು ಚೆನ್ನಾಗಿ ಡ್ರೆಸ್ ಮಾಡೋದು. ಓಕೆ, ತುಂಬ ಇಂಪಾರ್ಟೆಂಟ್. ರಾಜಕಾರಣಿಗಳು, ಕೆಲವರು ಮಂತ್ರಿಗಳು, ಕೆಲವರು MLAs, ಮತ್ತು ಕೆಲವು ಸೆಲೆಬ್ರಿಟೀಸು, ಸಿನಿಮಾದವರು, ಸ್ಪೋರ್ಟ್ಸ್ ಅವರು, ಬೇರೆ ಬೇರೆ ದೊಡ್ಡ ರಂಗದಲ್ಲಿ ಕೆಲಸ ಮಾಡೋದು ಏನಾಗುತ್ತೆ, ಅವ್ರಿಗೆ ಒಂದು ಪಬ್ಲಿಕ್ಕಲ್ಲಿ ಕೂತ್ಕೊಳ್ಳೋಕೆ ಒಂದು ಸಂಕೋಚ ಇರುತ್ತೆ. ಸೊ ಅವ್ರನ್ನ ಒಂದು ಬಂದಾಗ ಪ್ರೈವೇಸಿ ನೋಡಿ, ಈ ದಾರಿಯಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ, ಬರಂಗಿಲ್ಲ, ಇಲ್ಲಿಂದ ಬರ್ತಾರೆ, ನೇರವಾಗಿ ಇಲ್ಲಿ ಬರ್ತಾರೆ. ಸೊ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅಂತ ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ಓಕೆ, ಅಷ್ಟು ಸೀಕ್ರೆಸಿನ, ಅಷ್ಟು ಪ್ರೈವೇಸಿನ ಸೆಲೆಬ್ರಿಟಿಗಳು, ರಾಜಕಾರಣ, ಸಿನಿಮಾ, ಕ್ರಿಕೆಟು, CEO ಗಳು, ಕಾರ್ಪೊರೇಟು ಇವರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನು ಕ್ರಿಯೇಟ್ ಮಾಡಬೇಕು. ವೆರಿ ನೈಸ್. ಮತ್ತು ತುಂಬ ದೊಡ್ಡ ನಿಮ್ಮ ಕ್ಲೈಂಟ್ ಪೇಷಂಟ್ಸ್ ಇದ್ದಾರೆ. ತುಂಬ ಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಆಪರೇಟ್ ಮಾಡಿದ್ದೀನಿ, ಬಾಂಗ್ಲಾದೇಶ್ ಎಂಪಿಗೆ ಆಪರೇಟ್ ಮಾಡಿದ್ದೀನಿ, ಸುಮಾರು ಜನ ಬಾಲಿವುಡ್ ಅವರಿಗೆ, ಟಾಲಿವುಡ್ ಅವರಿಗೆ, ಸ್ಯಾಂಡಲ್ವುಡ್ ಅವರು, ನಮ್ಮ ರಾಜ್ಯದ ರಾಜಕಾರಣಿಗಳು ಬಹಳಷ್ಟು ಜನಕ್ಕೆ ಆಪರೇಟ್ ಮಾಡಿದ್ದೀನಿ. ಬಟ್ ಹೇಳ್ಕೊಳಕ್ಕಾಗಲ್ಲ, ಇದು ಕಾನ್ಫಿಡೆನ್ಷಿಯಾಲಿಟಿ. ಅರ್ಥ ಆಯ್ತಲ್ವಾ. ಸೊ ಹಾರ್ಟ್ ಆಪರೇಷನ್ನಿಂದ ಡಾಕ್ಟರ್ ಹತ್ರ ಮಾಡಿಸ್ಕೊಂಡೆ ಅಂತಾರೆ, ಯಾರು ಹೋಗಿ ನಾನು ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂಡೆ ಅಂತ ಹೇಳಲ್ಲ. ನಮ್ಮ ಕುಂಡಿ ಆಪರೇಷನ್ ಮಾಡಿಸ್ಕೊಂತ ಯಾರು ಹೇಳಲ್ಲ. ಓಕೆ, ಸೊ ಈ ಸಮಸ್ಯೆ ಇದೆ. ಹಾಗಾಗಿ ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ನಾನು ಯಾರ ಎಲ್ಲೂ ಬಿಡಲ್ಲ, ಇಂಥವ್ರು ಮಾಡಿದ್ದೀನಿ ಸರ್ಜರಿ ಅಂತ. ಬನ್ನಿ, ಇದು ನೋಡಿ, ನಮ್ಮ ಯಾರಾದರೂ ಕೆಲವು ಪೇಷಂಟು ಓಪನ್ ಆಗಿ ಹೇಳ್ತಾರೆ, ಕೆಲವು ಹೆಣ್ಮಕ್ಳು ಬಂದು, ಇಲ್ಲ ಸರ್ ನಾನು ಸಫರ್ ಮಾಡಿದ್ದು 40 ವರ್ಷ, ಇನ್ಯಾರು ಹೆಣ್ಮಕ್ಳು ಸಫರ್ ಮಾಡೋದು, ನಾನು ಮಾತಾಡ್ತೀನಿ ಅಂತ ಪಬ್ಲಿಕ್ಕಾಗಿ ಮಾತಾಡ್ತಾರೆ. ಅವ್ರಿಗೆ ಇದೊಂದು ಸ್ಟುಡಿಯೋ ಕ್ರಿಯೇಟ್ ಮಾಡಿದ್ದೀನಿ. ನಿಜೂರು ಕೆಲಸ ಇದೆ. ಓಕೆ, ಸ್ಟುಡಿಯೋ ಇದು. ಅಂದರೆ ಅವ್ರದ್ದೊಂದು ಇಂಟರ್ವ್ಯೂ ಅವ್ರು ಬೈಟ್ ಕೊಟ್ಟು ಹೋಗ್ತಾರೆ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಸ್ಟುಡಿಯೋ ಇಲ್ಲೇ ಸ್ಟುಡಿಯೋ ಪಕ್ಕದಲ್ಲೇ. ಓಕೆ, ಮುಗಿದ್ಕೊಳ್ಳೆ, ಬನ್ನಿ, ಆರಾಮಾಗಿದ್ದೀರಾ, ರೆಡಿ ಆದ್ರಾ, ಮಾತಾಡ್ತೀರಾ, ತಗೊಳ್ಳಿ. ವೆರಿ ನೈಸ್. ಅವಾಗೇನಾಗುತ್ತೆ, ಜನಕ್ಕೆ ಅವೇರ್ನೆಸ್ ಮಾಹಿತಿ ತುಂಬ ಜನ ಕೊಟ್ಟಿದ್ದಾರೆ. ಅವೇರ್ನೆಸ್ ಗ್ರೇಟ್, ತುಂಬ ಜನ ಕೊಟ್ಟಿದ್ದಾರೆ. ಮತ್ತು ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನಿಮ್ಮ ಯಾವುದೇ ಅಂದರೆ ಗುದದ ಸಮಸ್ಯೆಗಳು ಅಥವಾ ಯಾವುದೇ ಗ್ಯಾಸ್ಟ್ರೋ ಸಮಸ್ಯೆ ಇದ್ರೆ, ಬಹಳ ಮುಖ್ಯವಾಗಿ ಈಗ ಹೊಟ್ಟೆ ಅಲ್ಸರ್ ಇನ್ನೊಂದು ಮತ್ತೊಂದು ಬಂದ್ಬಿಡ್ತೀರಾ, ಆದರೆ ನನಗೆ ಗುದದಲ್ಲಿ ಪೈಲ್ಸೋ, ಪಿಸ್ತೂಲನೋ ಅಥವಾ ಫಿಶರೋ ಇದ್ರೆ ಹೇಳ್ಕೊಡಲ್ಲ, ನರಳಾಡ್ತಿರ್ತಾರೆ. ಬಿಟ್ಟು ಬನ್ನಿ, ಇವತ್ತು ವಿಜ್ಞಾನ ಬಹಳ ಚೆನ್ನಾಗಿ ಬೆಳೆದಿದೆ. ಇಂಥ ನುರಿತ ವೈದ್ಯರು, ದೇವರಂಥ ವೈದ್ಯರು ನಿಮ್ಗೆ ಸಿಗ್ತಾರೆ, ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ ನಿಮಗೆ ಅಂತ ನಾನು ಕೇಳ್ಕೊತೀನಿ. ನಕಲಿ ವೈದ್ಯರು ನಮ್ಮ ದೇಶದಲ್ಲಿ 15 ಲಕ್ಷ ಜನ ಇದ್ದಾರೆ. ನಕಲಿ? ಹೌದು. ಇದು ಯುರೋಪಿಯನ್ ಜರ್ನಲ್ ಆಫ್ ಸರ್ಜರಿ ಅಂತ ಇದೆ, ಯುರೋಪಿಯನ್ ಜರ್ನಲ್ ಆಫ್ ಸರ್ಜರಿ ಅಂತ, ಕೊಲೋಪ್ರಾಕ್ಟಾಲಜಿ ಅಂತ, ಆ ಜರ್ನಲಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಇಂಡಿಯಾದ ಬಗ್ಗೆ ಯುರೋಪಲ್ಲಿ ಪಬ್ಲಿಷ್ ಆಗಿಲ್ಲ. ಲೆಕ್ಕಾಕೊಳ್ಳಿ, 1.5 ಮಿಲಿಯನ್ ಕ್ವ್ಯಾಕ್ಸ್ ಅಂದರೆ 15 ಲಕ್ಷ ಜನ. ಈ ಕ್ವ್ಯಾಕ್ಸ್ ಏನಂದ್ರೆ ಸರ್, ಈ ಹಳ್ಳಿಗಳಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಗಲ್ಲಿಯಲ್ಲಿ ಕ್ಲಿನಿಕ್ ಇಟ್ಕೊಂಡಿರ್ತಾರೆ.
ಅರ್ಧ ಗಂಟೆಲಿ ಚಿಕಿತ್ಸೆ, ಆಪರೇಷನ್ ಇಲ್ಲದೆ ಚಿಕಿತ್ಸೆ, ಒಂದೇ ದಿನದಲ್ಲಿ ವಾಸಿ ಮಾಡ್ತೀವಿ, ಮತ್ತೆ ಬರಲ್ಲ ಅಂತ ಗ್ಯಾರಂಟಿ ಕೊಡ್ತೀವಿ ಅಂತ ಈ ನಕಲಿ ವೈದ್ಯರು ಹೇಳ್ತಾರೆ. ಇವ್ರೇನು ಮಾಡ್ತಾರೆ, ಈ ಜನ ಈ ಕಾಯಿಲೆ ಇದ್ದರೆ ನಾಚಿಕೆ, ಸಂಕೋಚ, ಮುಜುಗುರದಿಂದ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಬರಲ್ಲ ಅವರು. ಇವ್ರೇನಾಗುತ್ತೆ, ಒಂದು ಅಟ್ಲೀಸ್ಟ್ 9 ವರ್ಷ ಆ್ಯಾವ್ರೇಜು ಒಬ್ಬರೇ ಸಫರ್ ಮಾಡ್ತಾರೆ. ಮನೆ ಮದ್ದು, ಮಜ್ಜಿಗೆ ಕುಡಿಯೋದು, ತುಪ್ಪ ತಿನ್ನೋದು, ಬೆಣ್ಣೆ ತಿನ್ನೋದು, ನಾನ್ ವೆಜ್ ಬಿಡೋದು, ಐಸ್ ಇಟ್ಕೊಳ್ಳೋದು, ಅಲ್ಲಿಗೆ ಏನೇನೋ ಮಾಡ್ತಿರ್ತಾರೆ. ತಡೆಯೋಕ್ಕಾಗ್ದಾಗ ಏನು ಮಾಡ್ತಾರೆ, ಮೆಡಿಕಲ್ ಸ್ಟೋರ್ಗೂ ಔಷಧಿ ತೊಗೊಳ್ತಾರೆ. ಅದಾದಮೇಲೆ ಯಾರೋ ನನ್ನಂಥ ಫ್ರೆಂಡ್ ಹೇಳ್ತಾನೆ, ಇಲ್ಲೆಲ್ಲೋ ದೇವನಹಳ್ಳಿಲಿ ಒಬ್ಬ ಇದ್ದಾನೆ, ಕನಕಪುರದಲ್ಲಿ ಒಬ್ಬ ಇದ್ದಾನೆ, ಹೋಗ್ಬರೋಣ ಬಾ ಅಂತ ನಕಲಿ ವೈದ್ಯರು ಹೋಗ್ತಾರೆ. ಅಲ್ಲಿ ಹೋದಾಗ ಏನು ಮಾಡ್ತಾರೆ ಸರ್, ಕೆಲವು ನಕಲಿ ವೈದ್ಯರುಗಳು, ಒಬ್ಬ ನಕಲಿ ವೈದ್ಯ ಅವನು ಬಾಯಲ್ಲಿ ಸಲಹೆ ಇರ್ತಲ್ಲ ಎಂಜಿಲು, ಆ ಎಂಜಿಲಲ್ಲಿ ಹೀಲಿಂಗ್ ಶಕ್ತಿ ಇದೆಯಂತೆ. ಆ ಎಲೆನ ಹಾಕ್ಕೊಂಡು ಬಾಯಲ್ಲಿ ಚೆನ್ನಾಗಿ ಅಗದ್ಬಿಟ್ಟು ಒಂದು ಬಟ್ಟೆಗೆ ಹಾಕ್ಬಿಟ್ಟು ಅದನ್ನು ಕಟ್ಬಿಟ್ಟು ಇದನ್ನು ಕಟ್ಕೊಳ್ಳಿ 3 ತಿಂಗಳು ಅಂತ ಹೇಳ್ತಾರೆ ಒಬ್ಬ. ಇನ್ನೊಬ್ಬರು ದಾರ ಕಟ್ತಾರೆ, ಇನ್ನೊಬ್ಬರು ಆ್ಯಸಿಡ್ ಹಾಕ್ತಾರೆ, ಮೋಸ ಮಾಡ್ತಾರೆ. 5 ಪೈಲ್ಸ್ ಇದು 10 ಪೈಲ್ಸ್ ಇದು ತೆಗೆದೆ ಅಂತ ಏನೋ ತೋರಿಸ್ತಾರೆ ಅವ್ರಿಗೆ. ಇನ್ನೊಬ್ಬರು ಎತ್ತಿನ ಕೊಂಬಿಡ್ತಾರೆ, ಟೈಟ್ ಆಗಿರುತ್ತೆ ಇದು, ಎತ್ತಿನ ಕೊಂಬಿಡ್ತಾರೆ. ಈ ಎತ್ತಿನ ಕೊಂಬಿಟ್ಟು ಅಗಲ ಮಾಡೋಕ್ಕೆ ಹೋಗ್ಬೇಕಲ್ಲ, ಎಕ್ಸಿಟ್ ಕ್ಲಿಯರ್ ಮಾಡಬೇಕಲ್ಲ, ಕೊಂಬಿನ ಚುಚ್ಬಿಡ್ತಾರೆ. ಕೊಂಬು ಚುಚ್ಚು ಹಿಂಗೆ ಹೋಗೋದು, ಹಿಂಗೆ ಮಾಡ್ತಾರೆ. ಚುಚ್ಚು ಬೈನ್ ಮಾಡಿದ್ದ ದೊಡ್ಡ ಕಳಿಗೆ ಚುಚ್ಚಿಬಿಟ್ಟಿದ್ದ. ಇಲ್ಲಿ ಬಂದಿರೋರೆಲ್ಲ ಕಾಂಪ್ಲಿಕೇಶನ್ ಆಗಿ ಸತ್ತೋಗ್ತದ ಅವನು, ಬದುಕಿಸಿದ್ವಿ. ಇನ್ನು ಕೆಲವರು ತುಮಕೂರು ಯಾವುದೋ ಊರಲ್ಲಿ ರಿಂಗ್ ಹಾಕ್ತಾರಂತೆ, ಸಿಲ್ವರ್ ರಿಂಗು ಕೈಗೆ. ಆ ರಿಂಗ್ ಹಾಕಿದಾಗ ಏನಂದರೆ ಅವರು ಆ 25,000 ರಿಂಗದು, ಆ ರಿಂಗ್ ಹಾಕಿ ತೊಳ್ಕೊತಾರಂತೆ. ತೊಳ್ಕೊಂಡ್ರೆ 2 ತಿಂಗಳು ಪೈಲ್ಸ್ ವಾಸಿ ಆಗುತ್ತಂತೆ. ಇನ್ನೊಬ್ಬ ಇದ್ದಾನೆ ಶಿವಮೊಗ್ಗದಲ್ಲಿ, ಪೈಲ್ಸ್ ಪಾಂಡು ಅಂತ ಅವನ ಹೆಸರು. ಪೈಲ್ಸ್ ಪಾಂಡು ಅಂತ ಅವನ ಹೆಸರು. ಟೈಟ್ಲ್ ಚೆನ್ನಾಗಿದೆ, ಪೈಲ್ಸ್ ಪಾಂಡು ಅಂತ ಅವನ ಹೆಸರು. ಅವನು ಯಾವುದೋ ದೇವಸ್ಥಾನದ ಪಕ್ಕ ಇದ್ದಾನಂತೆ. ಅಲ್ಲಿಗೆ ತೆಂಗಿನಕಾಯಿ, ಎಲೆಡಿಕೆ, ಕಡ್ಡಿ, ಕರ್ಪೂರ, ನಿಂಬೆಹಣ್ಣು, ಬಾಳೆಹಣ್ಣು ತೊಗೊಂಡೋಗಿ ಒಂದೇನೋ ಕಾಣಿಕೆ ಇಡಬೇಕಂತೆ. ಇಟ್ಟರೆ ಅವ್ನು ರಿಂಗ್ ಕೊಡ್ತಾನಂತೆ. 3 ತಿಂಗಳಲ್ಲಿ ರಿಂಗ್ ಅಗಲಾಗಿ ಬಿದ್ದೋಗುತ್ತಂತೆ. ಆವಾಗ ಪೈಲ್ಸ್ ವಾಸಿ ಆಗಿದೆಯಂತೆ. ಅರ್ಥ ಆಯ್ತಲ್ವಾ? ಆಮೇಲೆ ಏನೇನೋ ಮಾಡ್ತಾರೆ ಸರ್. ಈ ಎಲ್ಲ ಒಂದು ಕಾಯಿನ್, ಸಿಲ್ವರ್ ಕಾಯಿನ್ನ ಅಲ್ಲಿ ಇಟ್ಬಿಟ್ಟು ಕಟ್ತಾರೆ, ವಾಸಿ ಆಗುತ್ತೆ ಅಂತ. ಸೊ ಈ ರೀತಿ ನಕಲಿ ವೈದ್ಯರು, ನಾನು ಎಲ್ಲ ಧರ್ಮಗಳನ್ನ ಗೌರವ ಮಾಡ್ತೀನಿ, ಒಂದು ಧರ್ಮದಲ್ಲಿ ಜಾಸ್ತಿ ಇದೆ ಇದು. ಇನ್ನೊಂದು ಈ ಬೆಂಗಾಲಿಗಳು, ವಿಶ್ವಾಸು, ಬಂಡಲ್ ರೈ ಅಂತ ಎಲ್ಲ ಆ ಕಡೆ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಕಾಂಪ್ಲಿಕೇಶನ್ ಆಗ್ತಾಯಿದೆ, ಎಷ್ಟೋ ಜನಕ್ಕೆ ಮೋಷನ್ ಕಂಟ್ರೋಲ್ ತಪ್ಪು ಹೋಗ್ತಾ ಇದೆ, ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಾಯಿಲ್ಲ, ಎಷ್ಟೋ ಜನಕ್ಕೆ ಈ ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸ್ ಅಂತ ಕರಿತೀವಿ, ಅದು ಡಯಾಗ್ನೋಸ್ ಆಗ್ತಾಯಿಲ್ಲ. ದೇಶದಲ್ಲಿ ದೊಡ್ಡ ಸಮಸ್ಯೆ ಕೂತಿದೆ ಇದು. ಒಬ್ಬ ನಕಲಿ ವೈದ್ಯ 20,000 ಒಂದು ದಿನಕ್ಕೆ ಸಂಪಾದನೆ ಮಾಡಿದ್ರೆ, 1 ವರ್ಷಕ್ಕೆ ಅವನು 25 ದಿನ ಕೆಲಸ ಮಾಡಿದ್ರೆ 15 ಲಕ್ಷ ಜನ 25 ಲಕ್ಷ ಕೋಟಿ ಸಂಪಾದನೆ ಮಾಡ್ತಾರೆ. ಇದು ಇಂಡಿಯಾದ ದೊಡ್ಡ ಎಕಾನಮಿ. ಏನು ಮಾಡ್ತಾಯಿದೆ ಕೇಂದ್ರ ಸರ್ಕಾರ, ಏನು ಮಾಡ್ತಾರೆ ರಾಜ್ಯ ಸರ್ಕಾರ? ಇದು ಹೆಲ್ತು ಸ್ಟೇಟ್ ಸಬ್ಜೆಕ್ಟು ಸರ್. ಆರೋಗ್ಯ ಸಚಿವರು ಇರ್ತಾರೆ, ಅದ್ರ ಮೇಲೆ ಡೆಪ್ಯೂಟಿ CM ಇರ್ತಾರೆ, ಅದರ ಮೇಲೆ ಮುಖ್ಯಮಂತ್ರಿ ಇರ್ತಾರೆ, ಅದರ ಕೆಳಗೆ ಸೆಕ್ರೆಟರಿ ಇರ್ತಾರೆ, ಸೆಕ್ರೆಟರಿ ಕೆಳಗೆ ಕಮಿಷನರ್ ಇರ್ತಾರೆ, ಕಮಿಷನರ್ಗಳಿಗೆ ಇನ್ನೂ NHM ಡೈರೆಕ್ಟರ್ ಇರ್ತಾರೆ, JD ಇರ್ತಾರೆ, DD ಇರ್ತಾರೆ, DHO ಇರ್ತಾರೆ, ತಾಲೂಕಾ ಮೆಡಿಕಲ್ ಆಫೀಸರ್ ಇರ್ತಾರೆ, ಪೊಲೀಸ್ ಇರ್ತಾರೆ. ಎಲ್ಲ ಸೇರಿಕೊಂಡು ಇಂಥವನ್ನೆಲ್ಲ FIR ಮಾಡಿ ಅರೆಸ್ಟ್ ಮಾಡೋದು ಬಿಟ್ಟು ಜನಗಳನ್ನ ಸಾಯಕ್ಕೆ ಬಿಟ್ಟಿದ್ದಾರೆ. ಒಟ್ಟಲ್ಲಿ ಹೋಗಿ ಜೀವ, ದುಡ್ಡು ಎಲ್ಲ ಕಳ್ಕೊತಾವೆ ಸರ್. ಕೆಲವರು ಪ್ರಾಣ ಹೋಗಿದೆ ಸರ್, ದುಡ್ಡು ಹೋದರೂ ಹೋಗಲಿ ಸರ್, ಸತ್ತೋಗಿದ್ದಾರೆ ಸರ್, ಎಷ್ಟೋ ಜನ ಸತ್ತೋಗಿದ್ದಾರೆ ಸರ್, ರಿಪೋರ್ಟ್ ಆಗಿಲ್ಲ ಎಲ್ಲೂ ದಿನ. ಸೊ ಇದು ದೊಡ್ಡ ಸಮಸ್ಯೆ ಇಂಡಿಯಾದಲ್ಲಿ. ನಕಲಿ ವೈದ್ಯರು ಎಸ್ಪೆಷಲಿ ಪೈಲ್ಸ್, ಫಿಶಿಯಲ್ ಆಗಿದ್ದಾರೆ. ದಯವಿಟ್ಟು ಯಾರೂ ನಕಲಿ ವೈದ್ಯರ ಹತ್ರ ಹೋಗ್ದೇನೆ, ಯಾರ ಮಾತು ಕೇಳಬೇಡಿ. ಒಂದು ಹಾಸ್ಪಿಟ್ಲಿಗೆ ಹೋಗಿ, ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ದಯವಿಟ್ಟು. ಅಂದರೆ ಈ ಪೈಲ್ಸ್ ಆಗಲಿ, ಫಿಶಿಯಲ್ ಆಗಲಿ, ಫಿಶರ್ ಆಗಲಿ, ಪ್ಯೂರ್ ಅಲೋಪತಿಕ್ ಟ್ರೀಟ್ಮೆಂಟ್ ವಾಸಿ ಆಗುತ್ತೆ ಸರ್. ಈಗ ಫಸ್ಟು ಪೈಲ್ಸ್ ಯಾಕೆ ಬಂತು, ಫಿಶರ್ ಯಾಕೆ ಬಂತು, ಫಿಶಿಯಲ್ ಯಾಕೆ ಬಂತು, ಆ್ಯಪ್ಸಸ್ ಯಾಕೆ ಬಂತು, ಮಲಬದ್ಧತೆ ಯಾಕೆ ಇದೆ, ಕಾನ್ಸ್ಟಿಪೇಷನ್ ಯಾಕಿದೆ ಅಂತ ನೋಡಬೇಕು. ನೋಡ್ಬಿಟ್ಟು ಆ ಕಾರಣ ಟ್ರೀಟ್ ಮಾಡಿ ಇದನ್ನು ಮಾಡಬೇಕು. ಏನು ನೋಡ್ದೆ ಬರೀ ಇದನ್ನು ಮಾಡಿದ್ರೆ ಪ್ರಾಣ ಹೋಗುತ್ತೆ. ಕರೆಕ್ಟ್. ಎಲ್ಲ ವಿವರವಾಗಿ ಮಾತಾಡೋಣಂತೆ ಅಲ್ವಾ? ಬರೀ ಹೇಳ್ತೀನಿ. ನಮ್ಮ ಚೇಂಬರ್ ನೋಡೋಣ ಬನ್ನಿ. ನೋಡಿ, ಇದು ನಮ್ಮ ಚೇಂಬರು. ಅಂದರೆ ಇಲ್ಲೇ ನಾವು ಪೇಷಂಟ್ ನೋಡೋದು. ಕೂತ್ಕೊಳ್ಳಿ, ಇಲ್ಲೇ ನಮ್ಮ ಪೇಷಂಟ್ ನೋಡೋದು. ಬನ್ನಿ ಇಲ್ಲಿ. ಓಕೆ. ಹಾಂ. ಸೊ ಇವರು ಡಾಕ್ಟರ್ ಪವಿತ್ರ ಅಂತ, ಡಾಕ್ಟರ್ ಸುಷ್ಮಿತಾ ಅಂತ. ಅವರು ಮೆಗಾ ಸ್ಟಾರ್ ಆಗಿದ್ದಾರೆ, ಇವರು ಸೂಪರ್ ಸ್ಟಾರ್ ಆಗಿದ್ದಾರೆ. ನೀವು ರಾಕ್ ಸ್ಟಾರ್ ಆಗಿದ್ದೀರಿ ಸರ್. ಅವ್ರು ಇದಾರಲ್ಲ, ಈ ಇಬ್ಬರೂ ಈ ಯಾವುದೇ ಒಂದು ದೊಡ್ಡ ಡಾಕ್ಟ್ರಿಗಿಂತೂ
ನಂಬರ್ 1 ಇದು, ಯಾವುದೂ ಮಿಸ್ ಮಾಡಲ್ಲ, ಪಕ್ಕಾ ಡಯಾಗ್ನೋಸ್ ಮಾಡ್ತಾರೆ ಇಬ್ರು. ವಾವ್, ಸೂಪರ್. ಡಾಕ್ಟರ್ ಸುಷ್ಮಿತಾ ಅಂತ, ಡಾಕ್ಟರ್ ಪವಿತ್ರ ಅಂತ. ಓಕೆ ಓಕೆ, ಗ್ರೇಟ್. ಅವ್ರು ನನ್ನ ಜೊತೆ ಇದ್ದಾರೆ, ಭಾಳ ವರ್ಷಗಳಿಂದ ಇದ್ದಾರೆ. ಅವ್ರು ಹೇಳಿದ ಇಷ್ಟೇ, ನಾನು ರಿಟೈರ್ ಆಗೋದು ಇಲ್ಲೇನೇ ಇದೆ ಆಸ್ಪತ್ರೆಯಲ್ಲಿ ಅಂತ. ಇಷ್ಟೇ, ಫೈನಲ್ ಮುಗೀತು ಅವ್ರದ್ದು. ಒಂದು ಸ್ಟೇಟ್ಮೆಂಟ್ ಮುಗೀತು, ಇಲ್ಲೇ ಹೇಳ್ತೀನಿ ಅಂತ. ರಜನಿಕಾಂತ್ ಡೈಲಾಗ್ ತರ ತಲೈವ ಮುಗೀತ ಅಂತ. ತಲೈವಿ. ಇದು ನೋಡಿ ನಮ್ಮ ಮದರ್ ಸ್ಯಾರಿ, ತಾಯಿ ಸೀರೆ. ಇದು ಮದರ್ ಸೀರೆ. ನೋಡಿದ್ರಾ ಎಲ್ಲ ಕಡೆ ಹೆಂಗಿದೆ ಅಂತ ಕಾನ್ಸೆಪ್ಟ್? ಹೆಂಗಿದೆ ಇದು? ಲಕ್ಷಾಂತರ ರೂಪಾಯಿ ಪೇಂಟಿಂಗ್ ಕೊಡೋ ಬದಲು ಇದೇ ನಿಜವಾದ ಪಿಕಾಸೋ ವರ್ಕ್. ಎಸ್, ಇದೇ ಪಿಕಾಸೋ ವರ್ಕ್. ಎಸ್, ಇದೇ ಕೊಡೋದು ಪಿಕಾಸೋ. ಸೊ ನಮ್ಮ ತಾಯಿ ಆಶೀರ್ವಾದ ಎಲ್ಲ ಕಡೆ ನಮ್ಗೆ ಇರುತ್ತೆ. ಎಲ್ಲಿ ಕೂತ್ಕೋತೀರ ನೀವು? ಆ್ಯಕ್ಚುಲಿ ಆ ಚೇರ್ ಬರಬೇಕು, ಚಿಕ್ಕ ಚೇರ್ ಆಯ್ತದು, ಯಾರೂ ದೊಡ್ಡವರಲ್ಲ ನೋಡಿ. ಆ್ಯಕ್ಚುಲಿ ಅಸಿಸ್ಟೆಂಟ್ಗೆ ಇಲ್ಲಿ ಇಟ್ಟಿದ್ರು ಚೇರು, ಅವ್ರ ಅಸಿಸ್ಟೆಂಟಲ್ಲಿ ನನಗೆ ಸಮ ಅಂತೇಳಿ ಆ ಕಡೆ ಹಾಕ್ಸ್ತೆ ನಾನು. ಆಮೇಲೆ ಚೇರು ಅಷ್ಟೇ, ಅದು ಬರ್ಬೇಕು, ಇನ್ನೊಂದು ಚೇರು ಬಂದಿಲ್ಲ, ಅದು ಅದಕ್ಕೆ ಚಿಕ್ಕ ಚೇರ್ ಇದೆ. ಓಕೆ ಓಕೆ, ಕ್ಲಿಯರಾ? ಸೊ ನಾನು ಅಲ್ಲೇ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು, ಎಲ್ಲಿ ಸಿಗುತ್ತೆ ಅಲ್ಲಿ. ಇದೆಲ್ಲ ಪೇಷಂಟ್ಗೆ, ಅವ್ರ ಜೊತೆಲಿ ಬರೋರಿಗೆ ಇದೆಲ್ಲ. ಓಕೆ, ನೋಡಿ ನಮ್ಮ ದೇವಸ್ಥಾನ ಅದು. ವೇಣುಗೋಪಾಲ ಎಲ್ಲ ಇದ್ದಾರೆ, ಸಾಯಿಬಾಬಾ, ರಾಘವೇಂದ್ರ, ವೇಣುಗೋಪಾಲ, ಗಣೇಶ, ವಿಘ್ನೇಶ್ವರ, ಲಕ್ಷ್ಮಿ, ಸರಸ್ವತಿ ಎಲ್ಲ ಇದ್ದಾರೆ ಇದರಲ್ಲಿ. ಬನ್ನಿ ಆಯ್ತಾ? ನೋಡಿ, ಇದು ಪೇಷಂಟ್ ಕೂತ್ಕೊಳ್ಳೋ ಚೇರ್. ಇದು ಓಕೆ, ಇದು ಪೇಷಂಟ್ ಕೂತ್ಕೊಳ್ಳೋ ಚೇರ್. ಇದು ಅರ್ಥ ಆಯ್ತಲ್ವಾ? ರೈಟಿಂಗ್ ಸ್ಕ್ರೀನ್ಗೆ ಹೋಗಿ. ಇದೇನು ಸರ್ ಟಿವಿ? ಬೋರ್ ಆದಾಗ ಟಿವಿ ಪಿಕ್ಚರ್ ಬೋರ್ ಆಗೋದಾಗಲ್ಲ ಇದು. ಸೊ ನಾವು ಸಾಮಾನ್ಯವಾಗಿ ಇಡೀ ವರ್ಲ್ಡಲ್ಲೇ ಇದೇ ಫಸ್ಟ್ ಟೈಮು AI ಇಂಟ್ರ್ಯಾಕ್ಷನ್ ಸ್ಕ್ರೀನ್ ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನಾನು ಡಯಾಗ್ನೋಸ್ ಮಾಡ್ತೀನಿ ಅವ್ರಿಗೇನೋ ಸಾಹೇಬ್ರಿಗೆ, ಯಾರಿಗೋ ಒಂದಿಗೆ ಡಯಾಗ್ನೋಸ್ ಮಾಡ್ತೀನಿ, ಅವ್ರಿಗೆ ಪೈಲ್ಸ್ ಆಗಿದೆ ಅಂತ. ಇನ್ನು ಈ ಮಾಡೆಲ್ ಡಿಸೈನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಏನು ಬೇಕೋ ಬರಿಬೋದು, ಝೂಮ್ ಮೀಟಿಂಗ್ ಮಾಡ್ಬೋದು. 9 ಕ್ಲಿನಿಕ್ ಇದೆಯಲ್ಲ, 9 ಕ್ಲಿನಿಕ್ ಡಾಕ್ಟ್ರು ಇದರ ಮೇಲೆ ಬರ್ಬೋದು. ಡೌಟ್ ಇದ್ದರೆ ಕೇಳ್ಬೋದು ನಮ್ಮನ್ನು. ಯೂಟ್ಯೂಬ್ ನೋಡ್ಬೋದು, ಸಿನಿಮಾ ನೋಡ್ಬೋದು, ಪಿಕ್ಚರ್ ನೋಡ್ಬೋದು, ನ್ಯೂಸ್ ನೋಡ್ಬೋದು, ಪೇಷಂಟಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ನಮ್ಮ ಇಂಟ್ರಾಕ್ಷನ್ ಬರುತ್ತೆ. ಪೈಲ್ಸ್ ತೋರಿಸಿ ಅಂತ ಹೇಳಿದ ತಕ್ಷಣ ಟಕ್ ಅಂತ ಬರುತ್ತೆ. ಹೆಂಗೆ ಮಾಡ್ತಿರೋದು ಆಪ್ರೇಷನ್ ಅಂತ ತೋರಿಸ್ತಾರೆ, ಹಿಂಗೆ ಮಾಡ್ತಾರೆ ಅಂತ. ಓಕೆ, ಸೊ ಇದೊಂದು 2-3 ಡೇಸಲ್ಲಿ ಇದು ರನ್ ಆಗುತ್ತೆ. ಇದು ಮಾಡಲ್ ಡಿಸೈನ್ ಮಾಡಬೇಕಲ್ಲ, ನಂದು ಇಮೇಜ್ ಕ್ರಿಯೇಟ್ ಮಾಡಿ ನಾನು ಏನು ಮಾತಾಡ್ತೀನೋ ಅದು ಮಾತಾಡಬೇಕು. ಸೊ ದಟ್ ಏನಾಗುತ್ತೆ, ನಾನು ಎಲ್ಲರ ಹತ್ರ ಮಾತಾಡಿ ಗದ್ದಲ ಹೋಗುತ್ತೆ. ಇಲ್ಲಿ ತೋರಿಸಿದ್ರೆ ನಾನೇ ಮಾತಾಡ್ತಿರ್ತೀನಿ, ನನ್ನ ಎನರ್ಜಿ ಸ್ವಲ್ಪ ಇನ್ನೂ ಜಾಸ್ತಿ ನೋಡ್ಬೋದು ಜನನ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ KALAMADHYA ಕರೆಕ್ಟಾ? ಕಲಂ ಮಾಧ್ಯಮ KC. ಓಕೆ, ಏನು ಬೇಕೋ ಬರಿಬೋದು ನಾವು. ಇದೇ ಗುದಾ ಮೇಲೆ. ಇದೇ ಗುದಾ ನೋಡಿ, ಅದು ರೆಡ್ ಕಲರ್ ಇದೆಯಲ್ಲ, ಅದೇ ಪೈಲ್ಸು. ಇದು ನೋಡಿ, ರಕ್ತ ಹೋಗ್ತಾ ನೋಡಿ, ರಕ್ತ ನೋಡಿ ಇಲ್ಲಿ ನೋಡಿ, ರಕ್ತ ನೋಡಿದ್ರಾ? ಇದೇ ಪೈಲ್ಸ್ ನೋಡಿ, ಇದೇ ಪೈಲ್ಸ್. ಅಂದರೆ ಪೇಷಂಟಿಗೆ ಕಣ್ಣನ್ನು ನೋಡ್ತಾರೆ ಪೈಲ್ಸ್ ಇದೆ ನನಗೆ ಅಂತ, ಇಲ್ಲಿ ಗೊತ್ತಾಗ್ತದೆ. ಸುಮ್ಮನೆ ಹಿಂಗೆ ಇಟ್ಟು ಪೈಲ್ಸ್ ಇದೆ ಹೇಳಲ್ಲ. ಟ್ರಾನ್ಸ್ಪರೆನ್ಸಿ ಇದೆಯೋ ಇಲ್ಬೋದು, ಇದೇ ನಮ್ಗೆ ಹೇಳೋದು. ನಂಬಿಕೆ ನೋಡ್ತಾನೆ, ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತಾರಲ್ಲ, ನಂಬಿಕೆ ಬರಬೇಕು. ಓಕೆ, ನೋಡಿ, ಇದು ಹೊರಗಡೆ ಇರೋ ಪೈಲ್ಸ್, ಎಕ್ಸ್ಟರ್ನಲ್ಲು. ಅಂದರೆ ಅದು ನೀವು ಏನಂತ ಕೊಲೊನೋಸ್ಕೋಪ್ ಹಾಕಿ ನೋಡ್ತೀರಾ? ಇಲ್ಲಿ ಒಂದು ಕಡೆ ಸಿಗ್ಮಾಡೋಸ್ಕೋಪ್ ಅಂತ ಒಂದು ಸ್ಟೇಜ್ವರೆಗೂ ಹೋಗುತ್ತೆ, 15 ಸೆಂಟಿಮೀಟರ್ ಹೋಗುತ್ತೆ ಈ ಸ್ಕೋಪು. ಓಕೆ, ಅದ್ರ ಮೇಲೆ 1.5 ಮೀಟರ್ಸ್ ಇರುತ್ತೆ, ಅದಕ್ಕೆ ಕೊಲೊನೋಸ್ಕೋಪಿ ಮಾಡ್ತಾರೆ. ಅಮೆರಿಕಾದಿಂದ ಬಂದಿದ್ರು ಸರ್ ಪೇಷಂಟ್ ಒಬ್ಬರು, ತುಂಬ ಕಾಂಪ್ಲಿಕೇಟೆಡ್ ಆಗಿ ಸರಿ ಮಾಡಿದೆ. ಇದು ಡೈಮಂಡು ಮತ್ತು ಚಿನ್ನ. ಅಯ್ಯೋ, ಇದು ಎಷ್ಟು ಅಂತ ಕೇಳಿದೆ, ದಯವಿಟ್ಟು ಕೇಳಬೇಡಿ ಸರ್. ಅದು ಗಿಫ್ಟ್ ಹೋಗ್ಬೇಕಾದ್ರೆ ಗಿಫ್ಟ್ ಕೊಟ್ಟರು. ಆಮೇಲೆ ಆರೋಗ್ಯಕ್ಕಿಂತಲೂ ದೊಡ್ಡದೇನಲ್ಲ ಅಂತ. ಹೌದು, ಅವ್ರಂಗೆ ನೋಡಿ, ಇದು ಬೆಳ್ಳಿ ಮಹಾಲಕ್ಷ್ಮಿ, ಇದು ಪೇಷಂಟ್ ಕೊಟ್ಟಿರೋದು ಆಯ್ತಾ. ಆಮೇಲೆ ಅದು ನೋಡಿ, ಗಣಪತಿ, ಸಿಲ್ವರ್ ಗಣಪತಿ ಪೇಷಂಟ್ ಕೊಟ್ಟಿರೋದು. ಆ ಕೊನೆಯಲ್ಲಿ ಇದು ನೋಡಿ, ಇದು ನೋಡಿ, ಇದು ಒಬ್ಬರು ದೊಡ್ಡ ಫಾರ್ಮಾ ಟೈಕೂನು ಮಧ್ಯಪ್ರದೇಶದಲ್ಲಿ 14 ಸರಿ ಆಪರೇಷನ್ ಆಗಿದ್ದು. 15 ಸರಿ ಮಾಡಿದಾಗ ಇದು ಗೋಲ್ಡನ್ ಸಾಯಿಬಾಬಾ. ಬರೀ ಗೋಲ್ಡ್ ಪ್ಲೇಟ್, ಬರೀ ಗೋಲ್ಡ್, ರಿಯಲ್ ಗೋಲ್ಡ್, ಇದು ಒರಿಜಿನಲ್ ಗೋಲ್ಡ್. ಈ ಥರ ಏನೇನೋ ಕೊಡ್ತಾ ಇರ್ತಾರೆ ಸರ್ ಪೇಷಂಟ್ಸು ಗಿಫ್ಟ್ಗಳು. ಕೆಲವರು ನಾಟಿ ಮಟೆ ಕೊಡ್ತಾರೆ, ಕೆಲವರು ತರಕಾರಿ ಕೊಡ್ತಾರೆ, ಅವರವ್ರ ಯೋಗ್ಯತೆಗೆ ತಕ್ಕಂಗೆ ಪಾಪ ದೇವರು ಕೊಟ್ಟಂಗೆ ಕೊಡ್ತಾ ಇರ್ತಾರೆ ಎಲ್ಲ, ಅವ್ರ ಶಕ್ತಿಯಾನುಸಾರ ಅಲ್ವಾ? ಹೌದು. ಆಮೇಲೆ ನೋಡಿ, ಇಲ್ಲಿ ನಾನು ಚೈನ್ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಚೈನ್ ಮನೇಲಿದೆ. ಇದು ನೋಡಿ, ಇದು ಡೈಮಂಡ್ ಸಾಯಿಬಾಬಾ. ಇದು ಯಾರೋ ಒಬ್ರು ಕೊಟ್ಟಿರೋದು ಪೇಷಂಟ್. ನನ್ನ ಹೆಂಡ್ತಿದ್ರೆ ಇನ್ನೂ ಚೈನ್ ಹಾಕೋ, ಅದು ಪೇಷಂಟ್ ಕೊಟ್ಟಿರೋದು. ಸಾಯಿಬಾಬಾ ಡಾಲರು, ರಾಘವೇಂದ್ರ ಡಾಲರು ಎಲ್ಲ ಕೊಡ್ತಾ ಇರ್ತಾರೆ ಜನ. ನಿಸ್ವಾರ್ಥವಾದ ಸೇವೆ ಏನೆಲ್ಲ ತಂದು ಕೊಡುತ್ತೆ ನೋಡಿ. ಅಯ್ಯೋ,
ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಕೆಲಸ ಮಾಡ್ತಾ ಇರೋದು ಎಷ್ಟು ಬೇಕು ಸರ್ ಊಟ ಮಾಡಿ ಜೀವನ ಮಾಡೋಕ್ಕೆ. ನಮ್ಮ ಮಾವ ಅವ್ರು ಹೇಳೋರು, ಇರೋಕ್ಕೊಂದು ಮನೆ, ಓಡಾಡೋಕ್ಕೊಂದು ಕಾರು, ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಇನ್ನೆಲ್ಲ ಜೀವನದಲ್ಲಿ ಬರುತ್ತೆ ಅಂತ. ಇರೋಕ್ಕೊಂದು ಮನೆ, ಓಡಾಡೋಕ್ಕೊಂದು ಕಾರು, ಒಂದು ಇನ್ಶೂರೆನ್ಸು, ಇನ್ನು ಮಿಕ್ಕಿದೆಲ್ಲ ಬೋನಸ್. ಕರೆಕ್ಟಲ್ರಿ? ಕರೆಕ್ಟಲ್ವ? ಅಲ್ವಾ? ಜನಕ್ಕೆ ಸೇವೆ ಮಾಡಬೇಕು. ಪರ್ಪಸ್ ಡ್ರಿವನ್ ಲೈಫು. ನಾವು ಯಾಕೆ ಹುಟ್ಟಿದ್ದೀವಿ ಅಂತ ಫಸ್ಟ್ ಗೊತ್ತಾಗಬೇಕು. ಸುಮ್ಮನೆ ಕೆಲಸ ಮಾಡೋಕ್ಕೋಸ್ಕರ ಕೆಲಸ ಮಾಡೋದು ಸುಸ್ತಾಗ್ಬಿಡ್ತೀವಿ. ಒಂದು ಪರ್ಪಸ್ ಇದೆ ನಮಗೆ ಜೀವನದಲ್ಲಿ. ಏನು ಪರ್ಪಸ್ ಅಂತ ಹೇಳ್ತೀನಿ ನಿಮಗೆ. ನೀವು ಹುಟ್ಟಿರೋದು ಯಾಕೆ, ನೀವು ಕೆಲಸ ಮಾಡೋದು ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಬನ್ನಿ. ನಮಸ್ಕಾರ. ಯಾವ ಊರು ನಿಮ್ಮದು? ಹಾಸನದಿಂದ ಬಂದ್ರಾ? ಕ್ಯಾಂಪಿಗೆ ಬಂದಿದ್ರಾ? ರೈತರು, ವ್ಯವಸಾಯ, ಎಷ್ಟು ಎಕರೆ ಜಮೀನಿದೆ? ಏನೇನು ಬೆಳಿತೀರಾ? ತೋಟ ಇದೆ. ಶುಗರ್ ಇದೆಯಾ? ಸೊ ರೈತರಾಗೂ ವಾಕ್ ಮಾಡ್ತೀರಾ ನೋಡಿ. ರೈತರು ವಾಕ್ ಮಾಡೋಕ್ಕಲ್ಲ ಬಂತು. ಆರೋಗ್ಯ ಬೇಕು ಅಂತೆಲ್ಲ ವಾಕ್ ಮಾಡಿ ನೋಡಿ. 1 hour ವಾಕ್ ಮಾಡ್ತಾರೆ, ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡ್ತಾರೆ. ಸೊ ಬನ್ನಿ, ಆ್ಯಕ್ಚುಲಿ ನೀವು ಪೇಷಂಟ್ಸ್ಗಳನ್ನ ತಪಾಸಣೆ ಮಾಡಿ ಅಲ್ಲೆಲ್ಲ ಕೇಳ್ಬಿಡ್ತೀವಿ. ಕೇಸು, ನಿಮ್ಮ ಹಿಸ್ಟ್ರಿ ಏನು ಎಲ್ಲ ಕೇಳ್ಬಿಡ್ತೀವಿ. ನೋವಿದೆಯಾ, ಬ್ಲೀಡಿಂಗ್ ಆಗುತ್ತಾ, ಉರಿ ಆಗುತ್ತಾ, ಕ್ಯೂ ಹೋಗುತ್ತಾ, ಹೊಟ್ಟೆ ನೋವಿದೆಯಾ, ಕಾನ್ಸ್ಟಿಪೇಷನ್ ಇದೆಯಾ, ಚೆನ್ನಾಗಿದ್ದೀರಾ, ಎಲ್ಲ ಅಲ್ಲಿ ಕೇಳಿ ಇಲ್ಲಿ ನಾನು ಪರೀಕ್ಷೆ ಮಾಡೋದು. ಓಕೆ. ಈ ಥರ ನೋಡಿದ್ದೀರಾ ಪರೀಕ್ಷೆ ಮಾಡೋದು ಚೇಂಬರ್ ಎಲ್ಲಾದರೂ ಇಷ್ಟು ದೊಡ್ಡದಾಗಿ, ಇಷ್ಟು ಲಕ್ಸುರಿಯಾಗಿ? ಇಲ್ಲಿ ನೋಡಿ, ಇಲ್ಲಿ ಗಣೇಶ ಎಲ್ಲೆಲ್ಲೂ ಇರ್ತಾರೆ ದೇವರು. ಆಮೇಲೆ ಪೇಷಂಟಿಗೆ ಅಲ್ಲಿ ನೀವು ನೋಡ್ತಿದ್ರಲ್ಲ, ಅದು ಪೇಷಂಟ್ ರಿಲೇಟಿವ್ ನೋಡೋಕ್ಕೆ ಅಟೆಂಡೆಂಟು. ಇದು ಪೇಷಂಟೇ ತೋರಿಸ್ತೀನಿ ನೋಡಮ್ಮ ಹೆಂಗಿದೆ ನಿಮಗೆ ಅಂತ. ಓಹೋ, ಈಗ ನಾವು ನೋಡಿದ್ದು ಇವ್ರು ನೋಡಿರ್ತಾರೆ, ಪೇಷಂಟ್ ನೋಡಿರ್ತಾರೆ ನೋಡೋದು ಪ್ರಿಂಟ್ ಅದು. ಓಕೆ, ಈ ಪ್ರಿಂಟ್ ಬಂತು ನೋಡಿ. ಪ್ರಿಂಟ್, ಈ ಪ್ರಿಂಟ್ ಇದು ನೋಡಿ. ನೋಡಿ ಫೈಲ್ಸು 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 ನೋಡಿ. ಇದು ಹೊರಗಡೆ ಇರೋ ಫೈಲ್ಸ್. ಎಷ್ಟು ನೋವಾಗ್ತಿರ್ಬೇಕು ಲೇಡಿಗೆ. ಅರ್ಥ ಆಯ್ತಲ್ವಾ? ಸೊ ಈ ಥರ, ಸೊ ಹೊರಗೂ ಇದೆ ಒಳಗೂ ಇದೆ. ಇದು ಟ್ರಾನ್ಸ್ಪರೆನ್ಸಿ. ನಿಮ್ಗೆ ನಿಜವಾಗ್ಲೂ ಫೈಲ್ಸ್ ಇದೆ ಅಂತ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಹೇಳಿ ಕೆಲವು ಸರಿ ಏನಾಗುತ್ತೆ, ಏನೂ ಇರಲ್ಲ, ಹಂಗೆ ಇಟ್ಬಿಟ್ಟು ಫೈಲ್ಸ್ ಇದೆ ಅಂತಾರೆ. ಜನ ನಂಬಲೇಬೇಕು ಡಾಕ್ಟ್ರನ್ನ, ಆಪ್ರೇಷನ್ ಮಾಡಿರ್ತಾರೆ. ಎಥಿಕ್ಸ್, ಟ್ರಾನ್ಸ್ಪರೆನ್ಸಿ ಇದೆ. ಇದು ಇಟಾಲಿಯಿಂದ ಬಂದಿರೋದು ಸ್ಕೋಪ್. ಇದು ನೋಡಿ, ಇದು ನೋಡಿ. ಇದು ಗುದದೊಳಗಡೆ ಹೋಗುತ್ತೆ. ಇದು ಅಂದರೆ ಎಲ್ಲ ಸ್ಟೆರೈಲು. ಯಾರೇ ಬರಲಿ, ನೀವು ನೋಡಿರ್ತೀರ ಹಾಸ್ಪಿಟ್ಲ್ಗಳಲ್ಲಿ ವಾಶ್ ಮಾಡಿ ಹಂಗೆ ಬಿಸಾಕ್ಬಿಟ್ಟು ಹಂಗೆ ತರ್ತಾರೆ. ಇದು ಕಂಪ್ಲೀಟ್ ಸ್ಟೆರೈಲ್ ಮಾಡಿರೋದು, ಪ್ಯಾಕ್ ಮಾಡಿರೋದು, ನೀಟಾಗಿರೋದು, ಕ್ಲೀನಾಗಿರೋದು. ಬೇರೆ ಕಡೆ ಹಿಂಗೆ ಈ ಥರ ಸ್ಕೋಪಲ್ಲಿ ಯಾವುದೋ ಒಂದು ಸ್ಕೋಪ್ ಹಾಕ್ತಾರೆ, ವಾಶ್ ಮಾಡ್ತಾರೆ, ಮತ್ತೆ ಅಲ್ಲಿ ಮಾಡಿ, ಇನ್ಕ್ಲೂಡಿಂಗ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್. ನೋಡಿ ಇದು ಎಷ್ಟು ಕ್ಲೀನ್ ಇದೆ. ಇದೆಯಲ್ಲ, ಇದು ಪ್ರತಿ ಪೇಷಂಟ್ಗೂ ಚೇಂಜ್ ಮಾಡ್ತಾರೆ. ಬೆಡ್ ಸ್ಪ್ರೆಡ್. ಓಕೆ, ಗಲೀಜ್ ಜಾಗ ಅಲ್ವಾ? ಇದು ನೋಡಿ, ಚೇಂಜ್ ಮಾಡ್ತಾರೆ ಪ್ರತಿ ಪೇಷಂಟ್. ಹೊಸದು. ಸೂಪರ್, ಗ್ರೇಟ್. ದಿನ ಎಷ್ಟು ಜನ ಬರ್ತಾರೆ ಒ ಪಿ ಡಿ? 150 ಜನ ಇದ್ದೇ ಇರ್ತಾರೆ. ಅಂದರೆ ತುಂಬ ತೀವ್ರವಾದ ಸಮಸ್ಯೆ ಇದೆ. ನಮ್ಮದು ಪ್ಯಾಕ್ ಸರ್, ಕ್ರೌಡ್ ಯಾವಾಗ ನಮ್ಮ ಕ್ರೌಡೆಡ್. ನಮ್ಮದು ರಾಜ್ಕುಮಾರ್ ಸಿನಿಮಾ ಥರ ಟಿಕೆಟ್ ಸಿಗಲ್ಲ, ಹೌಸ್ಫುಲ್ ಇರ್ತೇವೆ. ಹೌಸ್ಫುಲ್. ಬಟ್ ನಾನು 1 ಗಂಟೆ ರಾತ್ರಿ ಆದರೂ ಈ ಬೇರೆ ಕಡೆ ಮಾಡ್ತಾರಲ್ಲ, ದಿನಕ್ಕೆ 25 ಅಪಾಯಿಂಟ್ಮೆಂಟು ಅಂತ, ಆ ಕೇಸ್ ಮಾಡಲ್ಲ. 1 ಗಂಟೆ ಆದರೂ ಪರವಾಗಿಲ್ಲ, ಎಲ್ರಿಗೂ ಅಪಾಯಿಂಟ್ಮೆಂಟ್ ಕೊಡು. ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಟ್ಲೀಸ್ಟ್ ನೋಡೋಣ, ಆಪ್ರೇಷನ್ ಬೇಕಾದ್ರೆ ಆಮೇಲೆ ಮಾಡ್ಕೊಳ್ಳೋಣ. ಪ್ಲೀಸ್, ಏನು ನೋವು ಇರುತ್ತೋ, ಏನು ಸಮಸ್ಯೆ ಇರುತ್ತೋ, ವಿ ವಿಲ್ ಸಿ ಫಸ್ಟ್. ಅಟ್ಲೀಸ್ಟ್ ಅವ್ರಿಗೆ ಡಾಕ್ಟ್ರ್ ನೋಡ್ರೂ ಸಮಾಧಾನ ಇರುತ್ತೆ ಮನಸ್ಸಿಗೆ. ಒಂದು ಸಮಾಧಾನ. ಎರಡನೇದು ಏನಾಗುತ್ತೆ, ಏನಾದರೂ ಬರ್ದೇ ಇರೋ ಕಾಯಿಲೆ ಏನು ಮಾಡೋದು? ಈಗ ನೋಡೋದಲ್ಲ ಕ್ಯಾನ್ಸರು ಅಂಥದ್ದು ಏನು ಮಾಡೋದು ನಾವು? ಅಪಾಯಿಂಟ್ಮೆಂಟ್ ಇಲ್ಲ ಅಟೆಂಡ್ ಮಾಡಲೇಬೇಕಾಗಿರೋ ಕೇಸು. ಸೊ ನಮ್ಮ ಪದ್ಧತಿ ಎಲ್ಲ ಸ್ಟ್ರಾಟಜಿ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಇರೋದ್ರೆ ಬಿಸಿ ಡಾಕ್ಟ್ರು ಇವರು ಅಂತ, ಅಪಾಯಿಂಟ್ಮೆಂಟ್ ಇದ್ದರೆ ಬಿಸಿ ಡಾಕ್ಟರ್ ಅಲ್ಲ ಅಂತ. ನೋ, ಒಬ್ಬ ಡಾಕ್ಟ್ರಿಗೆ ಕೆಲಸ ಏನು ಅಂತ ಹೇಳಿದ್ರೆ, ನಿಜ ಅವನಿಗೂ ಫ್ಯಾಮಿಲಿ ಮಕ್ಕಳೆಲ್ಲ ಇರ್ತಾರೆ. ರಾತ್ರಿ 1 ಗಂಟೆ ಆದ್ರೂ ಎಲ್ಲ ಪೇಷಂಟ್ ನೋಡಿ ಮನೆಗೆ ಹೋಗ್ಬೇಕು ನಾವು. ಅಟ್ಲೀಸ್ಟ್ ಡಯಾಗ್ನೋಸರ್ ಆಗುತ್ತೆ, ಆಯ್ತಪ್ಪ 2 ತಿಂಗಳಾಗಲಿ ಸರ್ಜರಿ ಮಾಡಿಸ್ಕೊಳ್ಳೋಣ ಅಂತ ಅಲ್ವಾ? ಸೊ ಒಂದು ಡಾಕ್ಟ್ರು ಇಂಥ ಫೀಲ್ಡಲ್ಲಿರೋರು ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಯಾವತ್ತೂ ಬಾಯಲ್ಲಿ ಬರಬಾರ್ದು. ನಿಜವಾದ ಡಾಕ್ಟ್ರ್ ಆದರೆ ಕರೆಕ್ಟ್ ಅಷ್ಟೇ. ಅಪಾಯಿಂಟ್ಮೆಂಟ್ ಏನು ಸರ್ ಅದು? ಬನ್ನಿ, ಡೆಮೋ ತಿಂಡಿ ಶುರು ಇದೆ ನಿಮ್ಮದು. ತಿಂಡಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವತ್ತು ಟೊಮೆಟೊ ಹಾಕಿಲ್ಲ. ಇವತ್ತು ಏನು ಟೊಮೆಟೊ ರೇಟ್ ಜಾಸ್ತಿ ಆಗಿದೆ ಗೊತ್ತಿಲ್ಲ. ಟೊಮೆಟೊ ಹಾಕಿಲ್ಲ ಇವತ್ತು ನಮ್ಮ ಪುಟಮ್ಮ. ಆಯಿತಾ, ಪುಟಮ್ಮ ಚೆನ್ನಾಗಿ ತಿಂದು ಖಾರ. ಆ್ಯಕ್ಚುಲಿ ಮೆಣಸಿನ್ಕಾಯಿ ತಿಂತಾರಲ್ಲ, ಎಲ್ರಿಗೂ ಮೆಣಸಿನ್ಕಾಯಿ ತಿಂದರೆ ಫೈಲ್ಸ್ ಬರುತ್ತೆ ಅಂತ. ಉತ್ತರ ಕರ್ನಾಟಕದ ಮಂದಿ ನೋಡಿದ್ದೀರಲ್ಲ ಊಟ ಮಾಡೋಕ್ಕೆ, ಮೆಣಸಿನಕಾಯಿ ಕಡ್ಕೋತಾರೆ, ಉಳ್ಳಾಗಡ್ಡಿ, ಮೆಂತ್ಯ ಸೊಪ್ಪು, 4 ಪಲ್ಯ, 7 ರೊಟ್ಟಿ, ಮೊಸರು, ಮಜ್ಜಿಗೆ, ಶೇಂಗಾ ಚಟ್ನಿ. ಹಂಗೆ ಮೆಣಸಿನ್ಕಾಯಿ ತಿಂದರೆ ಫೈಲ್ಸ್ ಬರಲ್ಲ. ಹಸಿಮೆಣಸಿನಕಾಯಿ ಬರಲ್ಲ.
ಯಾಕೆ ಬರುತ್ತೆ ಹೇಳ್ತೀನಿ, ಕೂತ್ಕೊಳ್ಳಿ. ಗ್ರೇಟ್, ಬನ್ನಿ. ಎಲ್ಲಿ ಕೂತ್ಕೊಳ್ಳಿ ನಾನು? ಎಲ್ಲರೂ ಕೂತ್ಕೊಳ್ಳಿ, ನಿಮ್ಮ ಆಸ್ಪತ್ರೆ. ಓಕೆ, ದಟ್ಸ್ ಫೈನ್.